ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 55ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಶಲ್ ಪದವನ್ನು ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಶಲ್ ಪದವನ್ನು ಅಭಿಪ್ರಾಯ ಮತ್ತು ಸಲಹೆಯನ್ನು ಕೇಳಲಿಕ್ಕೆ ಹಾಗೂ ಸಹಾಯ ಬೇಕೇ ಎಂದು ಕೇಳಲಿಕ್ಕೆ ಬಳಸುತ್ತೇವೆ. ಆಯ್ತಾ? ಶಲ್ ಪದ ಐ ಜೊತೆ ಬಂದಾಗ ಲೇ ಅನ್ನುವ ಅರ್ಥ ಸಿಗ್ತದೆ. ಶಲ್ ಪದ ವಿ ಜೊತೆ ಬಂದಾಗ ನವೆ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಈ ಶಲ್ ಪದವು ಐ ಮತ್ತೆ ವಿ ಬಿಟ್ಟು ಬೇರೆ ಸಬ್ಜೆಕ್ಟ್ಗಳ ಜೊತೆ ಬರುವುದಿಲ್ಲ. ಆಯ್ತಾ? ಈಗ ಸ್ಟ್ರಕ್ಚರ್ಗಳು ಏನು ನೋಡೋಣ. ಶಲ್ ಬರಬೇಕು, ಐ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಶಲ್ ಬರಬೇಕು, ವಿ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಈ ಎರಡೇ ಸ್ಟ್ರಕ್ಚರ್ಗಳನ್ನು ಬಳಸುವಂಥದ್ದು. ಐ ಈ ವಾಕ್ಯದಲ್ಲಿ ಸಬ್ಜೆಕ್ಟ್, ವಿ ಈ ವಾಕ್ಯದಲ್ಲಿ ಸಬ್ಜೆಕ್ಟ್. ಐ ಮತ್ತೆ ವಿ ಇವೆರಡು ಮಾತ್ರ ಸಬ್ಜೆಕ್ಟ್ ಆಗಿ ಬರುವಂಥವು. ಬೇರೆ ಯಾವ ಸಬ್ಜೆಕ್ಟ್ಗಳ ಜೊತೆಯೂ ಶಲ್ ಬರುವುದಿಲ್ಲ. ಸರಿನಾ? ಈಗ ಈ ಸ್ಟ್ರಕ್ಚರ್ನ ವಾಕ್ಯಗಳನ್ನು ನೋಡೋಣ. ಶಲ್, ಆಮೇಲೆ ಐ, ಆಮೇಲೆ ವರ್ಬಿನ ಮೊದಲ ರೂಪ. ಶಲ್ ಐ ಲೀವ್ ಅಂದ್ರೆ ನಾನು ಹೊರಡಲೇ ಅಂತ. ಐ ಅಂದ್ರೆ ನಾನು, ಲೀವ್ ಅಂದ್ರೆ ಹೊರಡು, ಶಲ್ ಅಂದ್ರೆ ಲೇ. ಆಯ್ತಾ? ಶಲೈ ಅಂದ್ರೆ ನಾನು ಲೇ, ಶಲೈ ಲೀವ್ ಅಂದ್ರೆ ನಾನು ಹೊರಡಲೇ. ಶಲ್ ಬಂತು, ಐ ಬಂತು, ಲೀವ್ ಬಂತು, ವರ್ಬಿನ ಮೊದಲ ರೂಪ ಬಂತು. ಇಲ್ಲಿ ನಾವು ಇನ್ನೊಬ್ಬರ ಹತ್ತಿರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ನಾನು ಹೊರಡಲೇ ಅಂತ. ಆಯ್ತಾ? ನೆಕ್ಸ್ಟ್, ಶಲ್ ಐ ಮೇಕ್ ಸಮ್ ಟೀ ಫಾರ್ ಯು? ನಾನು ನಿನಗಾಗಿ ಸ್ವಲ್ಪ ಚಹಾ ಮಾಡಲೇ. ಶಲ್ ಬಂತು, ಐ ಬಂತು, ಮೇಕ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು. ಶಲ್ ಐ ಅಂದ್ರೆ ನಾನು ಲೇ, ಮೇಕ್ ಅಂದ್ರೆ ಮಾಡು. ಶಲ್ ಐ ಮೇಕ್ ಅಂದ್ರೆ ನಾನು ಮಾಡಲೆ. ಸಮ್ ಟೀ ಅಂದ್ರೆ ಸ್ವಲ್ಪ ಚಹಾ. ಫಾರ್ ಯು ಅಂದ್ರೆ ನಿನಗಾಗಿ. ಆಯ್ತಾ? ಶಲ್ ಐ ಟೆಲ್ ಯು ಅ ಸ್ಟೋರಿ? ನಾನು ನಿನಗೊಂದು ಕಥೆ ಹೇಳಲೇ. ಶಲ್ ಬಂತು, ಐ ಬಂತು, ಟೆಲ್ ವರ್ಬಿನ ಮೊದಲ ರೂಪ ಬಂತು. ಶಲ್ ಐ ಅಂದ್ರೆ ನಾನು ಲೇ, ಶಲ್ ಐ ಟೆಲ್ ಅಂದ್ರೆ ನಾನು ಹೇಳಲೇ. ಯು ಅಂದ್ರೆ ನಿನಗೆ, ಎ ಅಂದ್ರೆ ಒಂದು, ಸ್ಟೋರಿ ಅಂದ್ರೆ ಕಥೆ. ಇಲ್ಲಿ ನಿನಗೆ ಮತ್ತು ಒಂದು ಎರಡು ಸೇರಿ ನಿನಗೊಂದು ಆಗಿದೆ. ಸರಿನಾ? ನೆಕ್ಸ್ಟ್, ಶಲ್ ಐ ಕಾಲ್ ಯು ಅ ರಿಕ್ಷಾ? ನಾನು ನಿಮಗೆ ರಿಕ್ಷಾ ಹೇಳಲೇ. ಶಲ್ ಐ ಕಾಲ್ ಅಂದ್ರೆ ನಾನು ಹೇಳಲೇ. ಯು ಅಂದ್ರೆ ನಿಮಗೆ, ಅ ರಿಕ್ಷಾ ಅಂದ್ರೆ ರಿಕ್ಷಾ. ಸರಿನಾ? ನೆಕ್ಸ್ಟ್, ಶಲ್ ಐ ಫೆಚ್ ಯೋರ್ ಬ್ಯಾಗ್
ಫ್ರಮ್ ದ ನೆಕ್ಸ್ಟ್ ರೂಮ್. ನಾನು ಮುಂದಿನ ಕೋಣೆಯಿಂದ ನಿಮ್ಮ ಚೀಲವನ್ನು ತರಲೇ. ಶಲ್ ಐ ಅಂದರೆ ನಾನು ಲೇ. ಫೆಚ್ ಅಂದರೆ ತಾ. ಬ್ರಿಂಗ್ ಅಂದ್ರು ತಾ, ಫೆಚ್ ಅಂದ್ರು ತಾ. ಶಲ್ ಐ ಫೆಚ್ ಅಂದರೆ ನಾನು ತರಲೇ. ಯುವರ್ ಬ್ಯಾಗ್ ಅಂದರೆ ನಿಮ್ಮ ಚೀಲವನ್ನು. ಫ್ರಮ್ ದ ನೆಕ್ಸ್ಟ್ ರೂಮ್ ಅಂದರೆ ಮುಂದಿನ ಕೋಣೆಯಿಂದ ಅಂತ. ಸರಿನಾ? ಇಲ್ಲಿ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಬಹುದಾ? ನಿಮ್ಮ ಬ್ಯಾಗ್ ಅನ್ನು ಮತ್ತೊಂದು ಕೋಣೆಯಿಂದ ತರಬಹುದಾ ಅಂತ ಕೇಳ್ತಾ ಇದ್ದೀರಿ. ಸರಿನಾ? ನೆಕ್ಸ್ಟ್, ಶಲ್ ಐ ಓಪನ್ ದ ವಿಂಡೋ? ನಾನು ಕಿಟಕಿಯನ್ನು ತೆರೆಯಲೇ. ಶಲ್ ಐ ಓಪನ್ ವರ್ಬಿನ ಮೊದಲ ರೂಪ. ನಾನು ತೆರೆಯಲೇ. ವಿಂಡೋ ಅಂದರೆ ಕಿಟಕಿ. ಆಯ್ತಾ? ಶಲ್ ಐ ಬುಕ್ ಅ ಟೇಬಲ್ ಫಾರ್ 2 ಅಟ್ ದಿ ರೆಸ್ಟೋರೆಂಟ್? ನಾನು ರೆಸ್ಟೋರೆಂಟ್ನಲ್ಲಿ ಇಬ್ಬರಿಗೆ ಟೇಬಲ್ ಬುಕ್ ಮಾಡಲೇ. ಶಲ್ ಐ ಬುಕ್ ಅಂದರೆ ನಾನು ಬುಕ್ ಮಾಡಲೇ, ನಾನು ಕಾಯ್ದಿರಿಸಲೇ. ಅ ಟೇಬಲ್ ಅಂದರೆ ಟೇಬಲ್. ಫಾರ್ 2 ಅಂದರೆ ಇಬ್ಬರಿಗೆ. ಆಟ್ ದಿ ರೆಸ್ಟೋರೆಂಟ್ ಅಂದರೆ ರೆಸ್ಟೋರೆಂಟ್ನಲ್ಲಿ ಅಂತ. ಸರಿನಾ? ನೆಕ್ಸ್ಟ್, ಶಲ್ ಐ ಬ್ರಿಂಗ್ ಸಮ್ ಸ್ನ್ಯಾಕ್ಸ್ ಟು ದ ಪಾರ್ಟಿ? ನಾನು ಪಾರ್ಟಿಗೆ ಸ್ವಲ್ಪ ತಿಂಡಿಗಳನ್ನು ತರಲೇ. ಶಲ್ ಐ ಬ್ರಿಂಗ್ ಅಂದರೆ ನಾನು ತರಲೇ. ಶಲ್ ಐ ಫೆಚ್ ಅಂದರೆ ನಾನು ತರಲೇ. ಸಮ್ ಸ್ನ್ಯಾಕ್ಸ್ ಅಂದರೆ ಸ್ವಲ್ಪ ತಿಂಡಿಗಳನ್ನು. ಟು ದ ಪಾರ್ಟಿ ಅಂದರೆ ಪಾರ್ಟಿಗೆ. ಆಯ್ತಾ? ಸೊ ಈ ರೀತಿ ನಾವು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಈಗ ಶಲ್ ಐ ಲೀವ್ ಅಂದರೆ ನಾನು ಹೊರಡಲೇ. ಈ ರೀತಿ ಯಾರಾದರೂ ನಿಮ್ಮ ಹತ್ತಿರ ಕೇಳಿದರೆ ನೀವು 2 ರೀತಿಯ ಉತ್ತರಗಳನ್ನು ಕೊಡಬಹುದು. ಒಂದು ಸಕಾರಾತ್ಮಕ ಉತ್ತರ, ಒಂದು ನಕಾರಾತ್ಮಕ ಉತ್ತರ. ಶಲ್ ಐ ಲೀವ್ ಅಂದರೆ ನಾನು ಹೊರಡಲೇ ಅಂತ ಕೇಳಿದಾಗ ನೀವು ಎಸ್ ಅಂತ ಹೇಳಬಹುದು. ಆಯ್ತಾ? ಅಥವಾ ಈ ಸ್ಟ್ರಕ್ಚರ್ ಅನ್ನು ಬಳಸಿ ಉತ್ತರಿಸಬಹುದು, ಪ್ರತಿಕ್ರಿಯೆ ಕೊಡಬಹುದು. ಓಕೆ, ಪ್ಲೀಸ್ V1. ಏನಿದು V1? ಪ್ರಶ್ನೆಯಲ್ಲಿತ್ತಲ್ವಾ, ಅದೇ V1. ಅಂದರೆ ನಿಮ್ಮ ಹತ್ರ ಯಾರಾದರೂ ಈ ರೀತಿ ಕೇಳಿದರೆ ನೀವು ಓಕೆ ಪ್ಲೀಸ್ ಲೀವ್ ಅಂತ ಹೇಳಬಹುದು. ಅಂದರೆ ಆಯಿತು, ದಯವಿಟ್ಟು ಹೊರಡಿ ಅಂತ. ಸರಿನಾ? ಓಕೆ ಓಕೆ, ಪ್ಲೀಸ್ ಪ್ಲೀಸ್, ಲೀವ್ ವರ್ಬಿನ ಮೊದಲ ರೂಪ. ಸರಿನಾ? ಇದು ಸಕಾರಾತ್ಮಕ ಪ್ರತಿಕ್ರಿಯೆ. ನಕಾರಾತ್ಮಕವಾಗಿ ಹೇಳಬೇಕು ಅಂತಾದರೆ ನೋ ಪ್ಲೀಸ್ ಡೋಂಟ್ ವರ್ಬಿನ ಮೊದಲ ರೂಪ. ಅಂದರೆ ನೋ ಪ್ಲೀಸ್ ಡೋಂಟ್ ಲೀವ್ ಅಂತ ಹೇಳಬೇಕು. ನೋ ನೋ, ಪ್ಲೀಸ್ ಪ್ಲೀಸ್, ಡೋಂಟ್ ಲೀವ್ ವರ್ಬಿನ ಮೊದಲ ರೂಪ. ಅಂದರೆ ಬೇಡ, ದಯವಿಟ್ಟು ಹೊರಡಬೇಡಿ ಅಂತ. ಸರಿನಾ? ಸೊ ಬರೀ ಎಸ್ ಹಾಗೂ ನೋ ಅಂತ ಹೇಳಬಹುದು, ಅಥವಾ ಈ ರೀತಿ ಉತ್ತರ ಕೊಡಬಹುದು. ಆಯ್ತಾ? ನೆಕ್ಸ್ಟ್, ಶಲ್ ಐ ಟೆಲ್ ಯು ಅ ಸ್ಟೋರಿ? ನಾನು ನಿನಗೊಂದು ಕಥೆ ಹೇಳಲೆ ಅಂತ ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ನೀವು ಓಕೆ ಪ್ಲೀಸ್ V1 ಅಂತ ಉತ್ತರ ಕೊಡಬಹುದು. ಅಂದರೆ ಓಕೆ ಪ್ಲೀಸ್ ಟೆಲ್ ಅಂತ ಹೇಳಬಹುದು. ಟೆಲ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಆಯ್ತಾ? ಅಂದರೆ ಆಯಿತು, ದಯವಿಟ್ಟು ಹೇಳಿ
ಅಂತ. ಇಲ್ಲ ಅಂತಾದರೆ ನೋ ಪ್ಲೀಸ್ ಡೋಂಟ್ ವಿ ಒನ್ ಅಂದರೆ ಪ್ಲೀಸ್ ಡೋಂಟ್ ಟೆಲ್ ಅಂತ ಹೇಳಬೇಕು. ನೋ ಪ್ಲೀಸ್ ಡೋಂಟ್ ಟೆಲ್ ಅಂದರೆ ಬೇಡ, ದಯವಿಟ್ಟು ಹೇಳಬೇಡಿ ಅಂತ. ಸರಿನಾ? ಸೊ ಇದು ಐ ಜೊತೆ ಶಲ್ ಬಂದಾಗ ಬಳಸಬೇಕಾದಂತಹ ನಿಯಮಗಳು. ನೆಕ್ಸ್ಟ್ ಈಗ ವಿ ಜೊತೆ ಶಲ್ ಅನ್ನು ಬಳಸೋಣ. ಶಲ್ ವಿ ಗೋ ಟು ದ ಥಿಯೇಟರ್ ಆನ್ ಫ್ರೈಡೆ ಅಂದರೆ ನಾವು ಶುಕ್ರವಾರ ಥಿಯೇಟರ್ಗೆ ಹೋಗೋಣವೇ ಅಂತ. ನಾವು ಅಂದರೆ ವಿ, ನವೇ ನವೇ ಅಂದರೆ ಶಲ್, ನಾವು ನವೇ ಅಂದರೆ ಶಲ್ ವಿ. ಶಲ್ ಬಂತು, ಶಲ್ ಬಂತು, ವಿ ಬಂತು, ವಿ ಬಂತು. ಇನ್ನು ವರ್ಬಿನ ಮೊದಲ ರೂಪ ಇದು ಗೋ. ಶಲ್ ವಿ ಗೋ ಅಂದರೆ ನಾವು ಹೋಗೋಣವೇ ಅಂತ. ಗೋ ಅಂದರೆ ಹೋಗು. ಆಯ್ತಾ? ಶುಕ್ರವಾರ ಅಂದರೆ ಆನ್ ಫ್ರೈಡೆ. ಥಿಯೇಟರ್ಗೆ ಅಂದರೆ ಟು ದ ಥಿಯೇಟರ್. ಸರಿನಾ? ನೆಕ್ಸ್ಟ್ ಶಲ್ ವಿ ವಾಕ್ ಆರ್ ಗೋ ಬೈ ಬಸ್. ನಾವು ನಡೆಯೋಣವೇ ಅಥವಾ ಬಸ್ಸಿನಲ್ಲಿ ಹೋಗೋಣವೇ. ಶಲ್ ವಿ ವಾಕ್ ಅಂದರೆ ನಾವು ನಡೆಯೋಣವೇ ಅಂತ. ಆರ್ ಅಂದರೆ ಅಥವಾ, ಬೈ ಬಸ್ ಅಂದರೆ ಬಸ್ಸಿನಲ್ಲಿ, ಗೋ ಅಂದರೆ ಹೋಗು ಬಟ್ ಶಲ್ ಜೊತೆ ಬಂದದ್ರಿಂದ ಹೋಗೋಣವೇ ಅಂತ ಆಗ್ತದೆ. ಸರಿನಾ? ನೆಕ್ಸ್ಟ್ ಶಲ್ ವಿ ಪ್ಲೇ ಕ್ರಿಕೆಟ್ ನೌ ಅಂದರೆ ನಾವು ಈಗ ಕ್ರಿಕೆಟ್ ಆಡೋಣವೇ ಅಂತ. ನಾವು ಅಂದರೆ ವಿ, ಶಲ್ ಅಂದರೆ ನವೇ, ಪ್ಲೇ ಅಂದರೆ ಆಡು, ನಾವು ಆಡೋಣವೇ ಅಂದರೆ ಶಲ್ ವಿ ಪ್ಲೇ. ಕ್ರಿಕೆಟ್ ಅಂದರೆ ಕ್ರಿಕೆಟ್, ನೌ ಅಂದರೆ ಈಗ. ಆಯ್ತಾ? ನೆಕ್ಸ್ಟ್ ಶಲ್ ವಿ ಮೀಟ್ ಇನ್ ದಿ ಆಫೀಸ್ ಟುಮಾರೋ. ನಾವು ನಾಳೆ ಆಫೀಸ್ನಲ್ಲಿ ಭೇಟಿಯಾಗೋಣವೇ. ಶಲ್ ವಿ ಮೀಟ್ ಅಂದರೆ ನಾವು ಭೇಟಿಯಾಗೋಣವೇ ಅಂತ. ಇನ್ ದ ಆಫೀಸ್ ಅಂದರೆ ಆಫೀಸ್ನಲ್ಲಿ, ಟುಮಾರೋ ಅಂದರೆ ನಾಳೆ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ಶಲ್ ವಿ ಪ್ಲೇ ಕ್ರಿಕೆಟ್ ನೌ ಅಂತ ಯಾರಾದರೂ ನಿಮ್ಮ ಹತ್ರ ಕೇಳಿದರೆ ನೀವು ಸಕಾರಾತ್ಮಕ ಉತ್ತರವನ್ನು ಕೊಡಬೇಕು ಅಂತಾದರೆ ಈ ಸ್ಟ್ರಕ್ಚರ್ ಅನ್ನು ಬಳಸಬೇಕು. ಓಕೆ, ಲೆಟ್ ಅಸ್ ವಿ ಒನ್ ಅಂದರೆ ಓಕೆ ಲೆಟ್ ಅಸ್ ಪ್ಲೇ ಅಂತ ಹೇಳಬೇಕು. ಅಂದರೆ ಆಯಿತು ನಾವು ಆಡೋಣ ಅಂತ. ಸರಿನಾ? ಲೆಟ್ ಅಸ್ ಪ್ಲೇ ಅಂದರೆ ನಾವು ಆಡೋಣ. ಅದೇ ಈಗ ಬೇಡ ಅಂತಾದರೆ ನೋ ಲೆಟ್ ಅಸ್ ನಾಟ್ ವಿ ಒನ್ ಅಂದರೆ ನೋ ಲೆಟ್ ಅಸ್ ನಾಟ್ ಪ್ಲೇ ಅಂತ ಹೇಳಬೇಕು. ಅಂದರೆ ಬೇಡ, ನಾವು ಆಡುವುದು ಬೇಡ ಅಂತ. ಸರಿನಾ? ನೆಕ್ಸ್ಟ್ ಶಲ್ ವಿ ಮೀಟ್ ಇನ್ ದಿ ಆಫೀಸ್ ಟುಮಾರೋ ಅಂತ ಕೇಳಿದರೆ ಯಾರಾದರೂ ಓಕೆ ಲೆಟ್ ಅಸ್ ವಿ ಒನ್, ಓಕೆ ಲೆಟ್ ಅಸ್ ಮೀಟ್ ಅಂತ ಹೇಳಬೇಕು. ಅಂದರೆ ಸರಿ ನಾವು ಭೇಟಿಯಾಗೋಣ ಅಂತ. ಅಥವಾ ನೋ ಲೆಟ್ಸ್ ನಾಟ್ ಮೀಟ್ ಅಂದರೆ ಬೇಡ, ನಾವು ಭೇಟಿಯಾಗುವುದು ಬೇಡ ಅಂತ ಹೇಳಬೇಕು. ಸರಿನಾ? ಈ ಲೆಟ್ ಅಸ್ ಉಂಟಲ್ಲ, ಇದನ್ನು ಲೆಟ್ಸ್ ಅಂತ ಹೇಳ್ತೇವೆ. ಲೆಟ್ಸ್ ಅಂತ ಹೇಳ್ತೇವೆ. ಇಲ್ಲಿ ಲೆಟಸ್ ಅಂತ ಹಾಕಿದ್ದೇನೆ, ಇಲ್ಲಿಯೂ ಕೂಡ ಲೆಟ್ಸ್ ಮೀಟ್ ಅಂತ ಹೇಳ್ತೇವೆ. ಎಲ್ಲ ಕಡೆ ಲೆಟ್ ಅಸ್ ಬಂದಲ್ಲಿ ಲೆಟ್ಸ್ ಅಂತಲೇ ಹೇಳುವಂಥದ್ದು. ಸರಿನಾ?
ಸೊ ಇದು ವಿ ಜೊತೆ ಬಳಸಬೇಕಾದಂತಹ ನಿಯಮಗಳು. ನೆಕ್ಸ್ಟ್, ಈಗ ನೀವೇನು ನೆನ್ಪಿಟ್ಕೊಳ್ಬೇಕು ಅಂದರೆ ಈ ಸ್ಟ್ರಕ್ಚರನ್ನು ಮಾತ್ರ ಬಳಸುತ್ತೇವೆ ಅಂತ. ಇದೇನು? ಪ್ರಶ್ನೆಯ ಸ್ಟ್ರಕ್ಚರ್. ನಾವು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್, ಸಕಾರಾತ್ಮಕ ವಾಕ್ಯ ಹಾಗೂ ನಕಾರಾತ್ಮಕ ವಾಕ್ಯಗಳನ್ನು ಸ್ಪೋಕನ್ ಇಂಗ್ಲಿಷ್ನಲ್ಲಿ ಬಳಸುವುದಿಲ್ಲ. ಲಿಟ್ರೇಚರಲ್ಲಿ ಸಿಗ್ತದೆ, ಸಾಹಿತ್ಯದಲ್ಲಿ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ, ಆದರೆ ದೈನಂದಿನ ಮಾತನಾಡುವಾಗ ಇದನ್ನು ಬಳಸುವುದಿಲ್ಲ. ಹಾಗಾಗಿ ಇದೊಂದೇ ಸ್ಟ್ರಕ್ಚರನ್ನು ಬಳಸುವಂಥದ್ದು. ಸರಿನಾ? ನೆಕ್ಸ್ಟ್, ಶಲ್ ವಿ ಪ್ಲೇ ಕ್ರಿಕೆಟ್, ಈ ರೀತಿ ಮಾತ್ರ ಕೇಳ್ತೇವೆ ಹೊರತು ಈ ಸ್ಟ್ರಕ್ಚರ್ಗಳನ್ನು ಬಳಸುವುದಿಲ್ಲ. ಆಯ್ತಾ? ಸರಿ. ನೆಕ್ಸ್ಟ್, ಲೆಟ್ ಬಂದು ಆಬ್ಜೆಕ್ಟ್ ಪ್ರೋನೌನ್ ಬಂದು ವರ್ಬಿನ ಮೊದಲ ರೂಪ ಬಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಲು ಬಿಡಿ ಅನ್ನುವ ಅರ್ಥ ಸಿಗ್ತದೆ. ಉದಾಹರಣೆಗೆ, ಲೆಟ್ ಹಿಮ್ ಈಟ್ ಅಂದರೆ ಅವನಿಗೆ ತಿನ್ನಲು ಬಿಡಿ ಅಂತ. ಲೆಟ್ ಹಿಮ್ ಈಟ್ ಅಂದರೆ ಯು ಲೆಟ್ ಹಿಮ್ ಈಟ್ ಅಂತ. ಯು ಅನ್ನುವಂಥದ್ದು ಸಬ್ಜೆಕ್ಟ್, ಅದನ್ನು ಇಲ್ಲಿ ಹೇಳಲಿಲ್ಲ. ಹಿಮ್ ಅಂದರೆ ಆಬ್ಜೆಕ್ಟ್, ಹಿಮ್ ಅನ್ನುವಂಥದ್ದು ಆಬ್ಜೆಕ್ಟ್, ಅದಕ್ಕೆ ಆಬ್ಜೆಕ್ಟ್ ಪ್ರೋನೌನ್ ಅನ್ನು ಹಾಕಿದ್ದೇವೆ ಇಲ್ಲಿ. ಆಯ್ತಾ? ಲೆಟ್ ಹಿಮ್ ಈಟ್ ಅಂದರೆ ಅವನಿಗೆ ತಿನ್ನಲು ಬಿಡಿ. ಲು ಬಿಡಿ, ಲು ಬಿಡಿ, ಅವನಿಗೆ ತಿನ್ನಲು ಬಿಡಿ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಅವನು ತಿನ್ನಲಿ ಅನ್ನುವ ಅರ್ಥ ಕೂಡ ಈ ವಾಕ್ಯದಲ್ಲಿ ಉಂಟು, ಈ ವಾಕ್ಯದಲ್ಲಿ ಉಂಟು. ಸೊ ಈ ಎರಡೂ ವಾಕ್ಯಗಳಿಗೆ ಲೆಟ್ ಹಿಮ್ ಈಟ್ ಅಂತ ಬಳಸಬಹುದು. ಸರಿನಾ? ನೆಕ್ಸ್ಟ್, ಲೆಟ್ ಅಸ್ ಸ್ಲೀಪ್, ನಮಗೆ ಮಲಗಲು ಬಿಡಿ, ನಾವು ಮಲಗೋಣ. ಈ ಎರಡೂ ಅರ್ಥಗಳು ಈ ಒಂದು ವಾಕ್ಯಕ್ಕೆ ಸಿಗ್ತದೆ. ಆಯ್ತಾ? ನಮಗೆ ಬಿಡಿ, ಲೆಟಸ್, ಮಲಗಲು, ಸ್ಲೀಪ್. ಆಯ್ತಾ? ನೆಕ್ಸ್ಟ್, ಲೆಟ್ ದೆಮ್ ರೈಟ್, ಅವರಿಗೆ ಬರೆಯಲು ಬಿಡಿ, ಅವರು ಬರೆಯಲಿ. ಎರಡೂ ಅರ್ಥಗಳು ಈ ಒಂದೇ ವಾಕ್ಯಕ್ಕೆ ಸಿಗ್ತವೆ. ನೆಕ್ಸ್ಟ್, ಲೆಟ್ ಇಟ್ ಬರ್ನ್ ಅಂದರೆ ಅದನ್ನು ಉರಿಯಲು ಬಿಡಿ ಅಥವಾ ಅದು ಉರಿಯಲಿ. ಆಯ್ತಾ? ಈ ರೀತಿ ಕೂಡ ರಚಿಸಬಹುದು. ಲೆಟ್ ಬರಬೇಕು, ಆಬ್ಜೆಕ್ಟ್ ಪ್ರೋನೌನ್ ಬರಬೇಕು, ವರ್ಬಿನ ಮೊದಲ ರೂಪ ಬರಬೇಕು. ಆಯ್ತಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.